ಹೋಟೆಲ್ಸ್. ಈ ಪದ ಕೇಳಿದ ತಕ್ಷಣವೇ ಮೊದಲಿಗೆ ಎಲ್ಲರ ತಲೆಯಲ್ಲಿ ಬರೋದು ಕೆಂಪು ಬಣ್ಣದ ಬಿಲ್ಡಿಂಗ್ನ ಹೋಟೆಲ್, ಅದಕ್ಕಿಂತಲೂ ಹೆಚ್ಚಾಗಿ ಅದರ ಒಳಗೆ ನಡೆಯೋ ಲೈಂಗಿಕ ಚಟುವಟಿಕೆಗಳು. ಸಾಮಾನ್ಯವಾಗಿ ಎಲ್ಲಾ ಹೋಟೆಲ್ ರೂಮ್ಗಳಲ್ಲಿ ಇದು ನಡೆಯುತ್ತೆ. ಆದರೆ ಓಯೋ ಅಂದಾಕ್ಷಣ ಇದು ಲವರ್ಸ್ಗಳ ರೊಮ್ಯಾನ್ಸ್ ನಡೆಯೋ ಜಾಗ ಅಂತಾನೆ ಎಲ್ಲರೂ ಅಂದುಕೊಂಡಿರ್ತಾರೆ. ನಮ್ಮ ದೇಶದವರೇ ಆದ ರಿತೇಶ್ ಅಗರ್ವಾಲ್ ಈ ಓಯೋ ರೂಮ್ನ ಸಂಸ್ಥಾಪಕ. ಬಂಡವಾಳವಿಲ್ಲದೆ ಉದ್ಯಮ ಪ್ರಾರಂಭಿಸಿ ಇಂದು ಯಶಸ್ವಿಯಾಗಿದ್ದಾರೆ. ರೊಮ್ಯಾನ್ಸ್ ಮಾಡೋ ಜನರಿಂದಲೇ ಈ ಓಯೋ ರೂಮ್ಸ್ ಹೆಚ್ಚು ಫೇಮಸ್ ಆಗಿತ್ತು. ಒಳ್ಳೆ ಇನ್ಕಮ್ ಕೂಡ ಬರ್ತಿದೆ. ಕಡಿಮೆ ದುಡ್ಡಲ್ಲಿ ಇಲ್ಲಿ ರೂಮ್ಸ್ ಹಾಗೂ ಅದರ ಮೇಂಟೆನೆನ್ಸ್ ನಿಂದ ಅನೇಕ ಪ್ರೇಮಿಗಳ ಫೇವರೇಟ್ ಸ್ಥಳವಾಗಿತ್ತು. ಇದೇ ವಿಚಾರವೇ ಓಯೋಗೆ ಕೆಟ್ಟ ಹೆಸರು ತಂದು ಕೊಟ್ಟಿದ್ದು ನಿಜ. ದೇಶದಾದ್ಯಂತ ಓಯೋ ಸಂಸ್ಥೆ ಹೋಟೆಲ್ಗಳನ್ನು ಹೊಂದಿದೆ. ಆದರೆ ಓಯೋ ರೂಮ್ಸ್ನಲ್ಲಿ ಅನೈತಿಕ ಚಟುವಟಿಕೆಗಳು ನಡೀತಾ ಇವೆ ಎಂಬ ದೂರುಗಳು ಬರುತ್ತಿವೆ. ಅದರಲ್ಲೂ ಅವಿವಾಹಿತರು ಕೊಠಡಿಗಳನ್ನು ತೆಗೆದುಕೊಂಡು ಡೇಟಿಂಗ್ ಸ್ಥಳವನ್ನಾಗಿ ಮಾಡಿಕೊಂಡಿದ್ದಾರೆ ಎಂಬ ಆರೋಪಗಳು ಹೆಚ್ಚಾಗಿ ಕೇಳಿ ಬರ್ತಾ ಇದೆ. ಇದರಿಂದ ಬೇಸತ್ತು ಈ ಕಂಪನಿ ಈಗ ಹೊಸ ವರ್ಷಕ್ಕೆ ಹೊಸ ರೂಲ್ಸ್ ತಂದು ದೊಡ್ಡ ಶಾಕ್ ಕೊಟ್ಟಿದೆ. ಆ ನಿರ್ಧಾರ ಏನಂದ್ರೆ, ಓಯೋ ಹೋಟೆಲ್ಗಳಲ್ಲಿ ವಿವಾಹಿತರಿಗೆ ಮಾತ್ರ ಕೊಠಡಿಗಳನ್ನು ನೀಡೋಕೆ ಹೊಸ ಚೆಕ್ ಇನ್ ನೀತಿಯನ್ನ ಪರಿಚಯಿಸಲಾಗ್ತಾ ಇದೆ. ತನ್ನ ಸಂಗಾತಿಯೊಂದಿಗೆ ಆತ್ಮೀಯ ಖಾಸಗಿ ಸಮಯ ಕಳೆಯೋಕೆ ಮೊದಲು ಆಯ್ಕೆಯಾಗಿದ್ದ ಓಯೋ ಇದೀಗ ತನ್ನ ನೆಚ್ಚಿನ ಗ್ರಾಹಕರಿಗೆ ಶಾಕ್ ಕೊಟ್ಟಿದೆ. ಇನ್ನು ಮುಂದೆ ಅವಿವಾಹಿತ ಜೋಡಿಗಳಿಗೆ ತನ್ನ ಹೋಟೆಲ್ ರೂಮ್ಗಳನ್ನ ಬಾಡಿಗೆಗೆ ನೀಡೋದಿಲ್ಲ ಅಂತ ಹೇಳಿದೆ. ಸದ್ಯಕ್ಕೆ ಉತ್ತರ ಪ್ರದೇಶದ ಮೀರತ್ನಿಂದ ಈ ರೂಲ್ಸ್ ಜಾರಿಯಾಗಿದೆ. ಇನ್ನು ಮುಂದೆ ದೇಶದ ಎಲ್ಲಾ ಕಡೆ ಈ ರೂಲ್ಸ್ ಜಾರಿಗೆ ಬರಲಿದೆ. ಹೊಸ ನಿಯಮದ ಪ್ರಕಾರ ಹೋಟೆಲ್ಗೆ ಬರುವ ಜೋಡಿಗಳು ಕಡ್ಡಾಯವಾಗಿ ಸಂಬಂಧದ ದಾಖಲೆ ತರೋದು ಕಡ್ಡಾಯವಾಗಿದೆ. ಆನ್ಲೈನ್ ಬುಕ್ಕಿಂಗು ಕೂಡ ಇದು ಕಡ್ಡಾಯವಾಗಿದೆ. ಅವರು ಮದುವೆ ಆಗಿದ್ದಾರೆ ಅಂತ ತಿಳಿದು ಬಂದ್ರೆ ಮಾತ್ರ ರೂಮ್ ನೀಡಲಾಗುತ್ತೆ. ಹೀಗಾಗಿ ಇಷ್ಟು ದಿನ ರೊಮ್ಯಾನ್ಸ್ ಮಾಡೋಕೆ ಬರ್ತಾ ಇದ್ದ ಜೋಡಿಗಳಿಗೆ ದೊಡ್ಡ ಶಾಕ್ ಆಗ್ಬಿಟ್ಟಿದೆ. ಮತ್ತೊಂದು ವಿಚಾರ ಅಂದ್ರೆ, ಈ ಓಯೋ ರೂಮ್ಸ್ ಧಾರ್ಮಿಕ ಕ್ಷೇತ್ರಗಳಲ್ಲೂ ಇತ್ತು. ಇಲ್ಲೂ ಕೂಡ ಅನೇಕ ಜೋಡಿಗಳು ಏಕಾಂತ ಕಳೆಯೋಕೆ ಬರ್ತಿದ್ರು. ಇದರಿಂದ ಅಲ್ಲಿಗೆ ಬರೋ ಭಕ್ತಾದಿಗಳಿಗೆ ತೊಂದರೆ ಆಗ್ತಾ ಇತ್ತು. ಈಗ ಓಯೋ ರೂಮ್ಸ್ ಹೊಸ ನಿರ್ಧಾರವನ್ನ ಮಾಡಿದೆ, ಭಕ್ತರಿಗೆ ರಿಲೀಫ್ ತಂದಿದೆ. ಆದರೆ ಈ ರೂಲ್ಸ್ ಕರ್ನಾಟಕದಲ್ಲಿ, ಅದರಲ್ಲೂ ಬೆಂಗಳೂರಿನಲ್ಲಿ ಯಾವಾಗ ಜಾರಿಗೆ ಬರುತ್ತೋ ಅಂತ ಗೊತ್ತಿಲ್ಲ. ಮತ್ತೊಂದು ಕಡೆ ಓಯೋ ಹೋಟೆಲ್ಸ್ ಮುಖ್ಯಸ್ಥ ರಿತೇಶ್ ಅಗರ್ವಾಲ್ ಈ ರೀತಿ ಸ್ಟಾರ್ಟ್ಅಪ್ ಶುರು ಮಾಡೋರಿಗೆ ಕೆಲ ಸಲಹೆಗಳನ್ನ ಕೊಟ್ಟಿದ್ದಾರೆ. ತಪ್ಪುಗಳನ್ನ ಮಾಡಿ, ಆದರೆ ಮಾಡಿದ ತಪ್ಪನ್ನೇ ಪದೇ ಪದೇ ಮಾಡಬೇಡಿ ಎಂಬ ಸಲಹೆಯನ್ನು ಕೊಟ್ಟಿದ್ದಾರೆ. ಅಲ್ಲದೆ ಸ್ಟಾರ್ಟ್ಅಪ್ ಸಮುದಾಯಕ್ಕೆ ಹೆಚ್ಚಿನ ನೆರವು ಸಹಕಾರ ನೀಡೋದು ತನಗೆ ಖುಷಿಯ ವಿಚಾರ ಅಂತ ರಿತೇಶ್ ಹೇಳಿದ್ದಾರೆ. ಯಾವುದೇ ಬಂಡವಾಳವಿಲ್ಲದೆ ಉದ್ಯಮ ಪ್ರಾರಂಭಿಸಿದ ನನ್ನ ಅನುಭವದಿಂದ ಅವರು ಶೀಘ್ರದಲ್ಲಿ ಒಂದಿಷ್ಟು ವಿಚಾರಗಳನ್ನು ಕಲಿಯಬಹುದು. ಸ್ಟಾರ್ಟ್ಅಪ್ ಸಮುದಾಯಕ್ಕೆ ಮರಳಿ ಏನಾದರೂ ಕೊಡುಗೆಯನ್ನು ನೀಡೋಕೆ ನಾನು ಸದಾ ಉತ್ಸುಕನಾಗಿದ್ದೇನೆ ಎಂದಿದ್ದಾರೆ. ಇಂದು ಭಾರತದ 2ನೇ ಅತಿ ಕಿರಿಯ ಬಿಲಿಯನೇರ್ ಆಗಿ ಬೆಳೆದಿರುವ ರಿತೇಶ್ ಅಗರ್ವಾಲ್ ಜನಪ್ರಿಯ ರಿಯಾಲಿಟಿ ಶೋ ಶಾರ್ಕ್ ಟ್ಯಾಂಕ್ ಇಂಡಿಯಾ 3ನೇ ಸೀಸನ್ನ ತೀರ್ಪುಗಾರರು ಕೂಡ ಆಗಿದ್ರು. 1993ರಲ್ಲಿ ಕಟಕ್ನ ಮಾರ್ವಾಡಿ ಕುಟುಂಬದಲ್ಲಿ ಜನಿಸಿದ ಅವರು ಡಿಶಾದಲ್ಲಿ ತಮ್ಮ ಶಾಲಾ ಶಿಕ್ಷಣವನ್ನ ಮುಗಿಸಿ ಉನ್ನತ ಶಿಕ್ಷಣಕ್ಕಾಗಿ ದೆಹಲಿಗೆ ತೆರಳಿದ್ರು. ಕಾಲೇಜಿನಲ್ಲಿದ್ದಾಗಲೇ ರಿತೇಶ್ ಕೇವಲ 18 ವರ್ಷ ವಯಸ್ಸಿನವರಿದ್ದಾಗ, ಅಂದ್ರೆ 2012ರಲ್ಲಿ ಒರಾವೆಲ್ ಸ್ಟೇಸ್ ಎಂಬ ಏರ್ಬಿಎನ್ಬಿ ಎಂಬ ಹೊಸ ಹೋಟೆಲ್ ಬುಕಿಂಗ್ ಸ್ಟಾರ್ಟ್ಅಪ್ ಆರಂಭಿಸಿದ್ರು. 2012ರ ಸೆಪ್ಟೆಂಬರ್ನಲ್ಲಿ ವೆಂಚೂರ್ ನರ್ಸರೀಸ್ ಎಂಬ ಉತ್ತೇಜನ ಕಾರ್ಯಕ್ರಮದ ಅಡಿಯಲ್ಲಿ 30 ಲಕ್ಷ ರೂಪಾಯಿ ಪಡೆಯುವಲ್ಲಿ ಸಫಲರಾಗ್ತಾರೆ. ಅದೇ ವರ್ಷ ರಿತೇಶ್ ಟೈಲ್ ಫೆಲೋಶಿಪ್ ಕಾರ್ಯಕ್ರಮದ ವಿಜೇತರಾಗ್ತಾರೆ. ಈ ಫೆಲೋಶಿಪ್ ಪಡೆದ ಮೊದಲ ಭಾರತೀಯ ಎಂಬ ಹೆಗ್ಗಳಿಕೆ ಕೂಡ ರಿತೇಶ್ ಅವರದ್ದಾಗಿದೆ. ಇದರಿಂದ ದೊರೆತ $1 ಲಕ್ಷ ಬಳಸಿ 2013ರ ಮೇನಲ್ಲಿ ರಿತೇಶ್ ಓಯೋ ರೂಮ್ ಸ್ಥಾಪಿಸಿದ್ರು. ರಿತೇಶ್ ಪದವಿ ಶಿಕ್ಷಣ ಪೂರ್ಣಗೊಳಿಸಲೇ ಇಲ್ಲ. ಸಂಕಷ್ಟದ ಸಮಯದಲ್ಲಿ ಸಿಮ್ ಕಾರ್ಡ್ ಕೂಡ ಮಾರುವ ಕೆಲಸವನ್ನ ಮಾಡಿದ್ರು. 2013ರ ನಂತರ ಓಯೋ ತುಂಬಾ ವೇಗವಾಗಿ ಬೆಳೀತು. ಅಂದು ಕಷ್ಟಪಟ್ಟು ಓಯೋ ರೂಮ್ಸ್ ಕಟ್ಟಿದ್ದ ರಿತೇಶ್ ನೆಟ್ವರ್ತ್ ಈಗ 2,000 ಕೋಟಿ ಆಗಿದೆ. ಇವರು ಕಟ್ಟಿರುವ ಓಯೋ ರೂಮ್ಸ್ ಕೇವಲ ಅನೈತಿಕ ವಿಚಾರಕ್ಕೆ ಜನರು ಬಳಸಿಕೊಂಡ್ರು ಕೂಡ ಇವರ ಸಾಧನೆ ಅನೇಕ ಯುವಕರಿಗೆ ಮಾದರಿಯಾಗಿದೆ.